ॐ शन्नो मित्रः शं वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's stand this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಭೃಗುವಾಸರಃ ಶುಕ್ರವಾರ ವಿವೇಕ ಚೂಡಾಮಣಿಯ ಪ್ರಕರಣ ಗ್ರಂಥವನ್ನು ಅಧ್ಯಯನ ಮಾಡುವ ದಿನ. ವಾರಕ್ಕೆ ಒಮ್ಮೆ ಶುಕ್ರವಾರದೊಂದು ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಅಧ್ಯಯನವನ್ನು ಮುಂದುವರಿಸೋಣ. ಇಂದು ಪುಷ್ಯ ಮಾಸದ ಶುದ್ಧ ಚತುರ್ಥಿ ತಿಥಿ, ಶ್ರೇಷ್ಠವಾದಂತಹ ಭೃಗುವಾಸರ. ಇಂತಹ ಶ್ರೇಷ್ಠವಾದ ಈ ಪುಷ್ಯ ಮಾಸದಲ್ಲಿ ಶುಕ್ರವಾರದ ಸಂಜೆ ಕೆಲವೊಂದು ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಶ್ಲೋಕಗಳನ್ನು ಪರದೆಯ ಮೇಲೆ ಹಂಚಿಕೊಳ್ಳುತ್ತೇವೆ. ತಾವು ಕೂಡ ನಮ್ಮೊಟ್ಟಿಗೆ ಶ್ಲೋಕಗಳನ್ನು ಪಠಿಸಬಹುದು. ಓಂ ಹರಃ ಓಂ ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವವಹೈ ತೇಜಸ್ವಿನಾವಧೇತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರುದತ್ತಾತ್ರೇಯಾಯ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.
नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते अन्नपूर्णे सदा पूर्णे शङ्करप्राणवल्लभे ज्ञानवैराग्यसिद्ध्यर्थम् भिक्षां देहि च पार्वती सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तु ते नारायणि नमोऽस्तु ते नारायणि नमोऽस्तु ते ಒಂದು ಗುರು ಭಜನೆಯನ್ನು ಮಾಡೋಣ. ಹಿಂದಿ ಭಾಷೆಯ ಒಂದು ಗುರು ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. हे प्रभो आनंद दाता ज्ञान हमको दीजिए हे प्रभो आनंद दाता ज्ञान हमको दीजिए शीघ्र सारे दुर्गुणों को दूर हमसे कीजिए लीजिए हमको शरण में हम सदाचारी बने ब्रह्मचारी धर्म रक्षक वीर व्रतधारी बने हे प्रभो आनंद दाता ज्ञान हमको दीजिए शीघ्र सारे दुर्गुणों को दूर हमसे कीजिए लीजिए हमको शरण में हम सदाचारी बने ब्रह्मचारी धर्म रक्षक वीर व्रतधारी बने प्रेम से हम गुरुजनों को नित्य ही सेवा करें
सत्य बोले झूठ त्यागे, मेल आपस में करें। निंदा किसी की हम किसी से भूल कर भी ना करें। दिव्य जीवन हो हमारा, तेरे यश गाया करें। प्रेम से हम गुरुजनों को नित्य ही सेवा करें। सत्य बोले झूठ त्यागे, मेल आपस में करें। निंदा किसी की हम किसी से भूल कर भी ना करें। दिव्य जीवन हो हमारा, तेरे यश गाया करें। हे प्रभु आनंद दाता, ज्ञान हमको दीजिए। ज्ञान हमको दीजिए। सिद्धांत अवधूत चिंतन श्री गुरुदेव दत्त। जय जय रघुवीर समर्थ, श्री सद्गुरुनाथ महाराज की जय। हर हर नमः पार्वती पतये, हर हर महादेव शंभो। ವಿವೇಕ ಚೂಡಾಮಣಿಯನ್ನು ಅಧ್ಯಯನ ಮಾಡುವ ಮುನ್ನ ವಿಚಾರ ಮಾಡಿದ ಕೆಲವು ಕೊನೆಯ ಶ್ಲೋಕಗಳ ಪಾರಾಯಣ. ಪ್ರಾರಂಭದಲ್ಲಿ ಮಂಗಳಾಚರಣ ಶ್ಲೋಕ. ಪ್ರತಿಯೊಂದು ಶ್ಲೋಕವನ್ನು ಕೂಡ ನಾವು ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ತಮಗೋಚರಂ ಗೋವಿಂದಂ ಪರಮಾನಂದಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ವಿವೇಕ ಚೂಡಾಮಣಿಯ 204ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪುಸ್ತಕವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ, ತಾವು ನೋಡಿಕೊಂಡು ಹೇಳಿಕೊಟ್ಟ ನಂತರ ಪುನರಾವರ್ತಿಸಬಹುದು. ಜಲಂ ಪಂಕವದತ್ಯಂತಂ
पंकापाये जलं स्फुटम् यथा भाति तथात्मापि दोषाभावे स्फुटप्रभः। असन्निवृत्तौ तु सदात्मना स्फुटम् प्रतीतिरेतस्य भवेत् प्रतीचः। ततो निरासः करणीय एव। असदात्मनः साध्वभादिवस्तुनः। अतो नायं परात्मा स्यात् विज्ञानमय शब्दभाक्। विकारित्वा जडत्वाच्च परिच्छिन्नत्व हेतुतः। दृश्यत्वात् व्यभिचारित्वात् नानित्यो नित्य इष्यते। ಶ್ರೀ ಗುರುಭ್ಯೋ ನಮಃ. ಪಂಚಕೋಶ ವಿವೇಕದ ವಿಚಾರವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಸುದೀರ್ಘವಾಗಿ ಎಲ್ಲ ಕೋಶಗಳನ್ನು ವಿಚಾರ ಮಾಡುತ್ತಾ ಇಲ್ಲಿಯವರೆಗೆ ವಿಚಾರ ಮಾಡಿದಂತಹ ಎಲ್ಲ ಕೋಶಗಳು ಕೂಡ ಆತ್ಮನ ಸ್ವರೂಪವಲ್ಲ, ಆದರೆ ಆತ್ಮಸ್ವರೂಪವನ್ನು ಆವರಿಸಿಕೊಂಡಿರುವಂತಹ ಕೋಶಗಳು. ಇದನ್ನು ದಾಟಿ ನಾವು ಆತ್ಮಸ್ವರೂಪವನ್ನು ಪ್ರವೇಶ ಮಾಡಬೇಕಾಗಿದೆ. ಒಂದೊಂದಾಗಿ ಅಲ್ಲಗೆಳೆಯುತ್ತ ನೋಡಿ, ಇಲ್ಲಿಯವರೆಗೆ ಹೇಗೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಆತ್ಮಸ್ವರೂಪವಲ್ಲ ಎನ್ನುವುದನ್ನು ಚರ್ಚೆ ಮಾಡಿದ್ದೇವೆ. ಈಗ ಪಂಚಕೋಶ, 5 ಕೋಶಗಳಲ್ಲಿ ಕೊನೆಯದಾದಂತಹ ಅತ್ಯಂತ ಆಳವಾಗಿರುವಂತಹ ಕೋಶ ಆನಂದಮಯ ಕೋಶ. ಅದರ ಬಗ್ಗೆ ತಿಳಿದುಕೊಂಡು ಅದನ್ನು ದಾಟಿ ಮುಂದಕ್ಕೆ ಹೋದಾಗ ಮಾತ್ರ ಆತ್ಮಸ್ವರೂಪದ ದರ್ಶನ. ಹಾಗಾದ್ರೆ ಆನಂದಮಯ ಕೋಶ ಅಂದ್ರೆ ಯಾವುದು? ಈ ವಿಚಾರಕ್ಕೂ ಮುನ್ನ ಶಿಷ್ಯ ಪ್ರಶ್ನೆ ಮಾಡಿದ್ದ, ಗುರುಗಳೇ, ಜೀವ ಅನಾದಿಯಾಗಿದೆ, ಆದ್ದರಿಂದಲೇ ಜನನ ಮರಣಗಳು ಕೂಡ ಅನಾದಿಯಾಗಿರ್ತವೆ. ಆದ್ರಿಂದ ಮೋಕ್ಷ ಪ್ರಾಪ್ತಿಯೇ ಆಗುವುದಿಲ್ಲವಲ್ಲ ಎಂದು ಶಿಷ್ಯನು ಪ್ರಶ್ನೆಯನ್ನು ಮಾಡಿದ್ದ. ಅದಕ್ಕೆ ಉತ್ತರವಾಗಿ ಗುರುಗಳು ಉತ್ತರಿಸಿದರು, ಹೌದು, ನೀನು ಹೇಳಿದಂತಹ ವಿಚಾರ ಅಕ್ಷರಶಃ ಸತ್ಯ. ಜೀವತ್ವವು ಕೂಡ ಅನಾದಿ, ಆದರೆ ಅನಿತ್ಯ. ಜೀವತ್ವ ಅನಾದಿ ಹೌದು, ಆದರೆ ನಿತ್ಯ ಅಲ್ಲ, ಶಾಶ್ವತವಲ್ಲ, ಅದು ತಾತ್ಕಾಲಿಕ. ಶಿಷ್ಯ ಏನ್ ತಿಳಿದುಕೊಂಡಿದ್ದ? ಜೀವತ್ವ ಅನಾದಿ, ಆದ್ದರಿಂದ ಅದು ನಿತ್ಯ, ಶಾಶ್ವತ ಎಂದು ತಿಳಿದುಕೊಂಡಿದ್ದ. ಇಲ್ಲ, ಜೀವತ್ವ ಕೇವಲ ಆಭಾಸ ಮಾತ್ರ, ತೋರಿಕೆ ಮಾತ್ರ. ಅದು ಸತ್ಯ ಅಲ್ಲ, ಅದು ನಿತ್ಯ ಅಲ್ಲ.
ಶಿಷ್ಯನ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟ ನಂತರ ಈಗ ಆನಂದಮಯ ಕೋಶ ಎಂದರೇನು ಎನ್ನುವ ವಿವೇಕದ ಜಾಗೃತಿ ಆಗುತ್ತಿದೆ. ಆ ಆನಂದಮಯ ಕೋಶ ಏನು ಎಂಬುದನ್ನು ತಿಳಿದುಕೊಂಡು ಆ ನಂತರ ಆನಂದಮಯ ಕೋಶವನ್ನು ಕೂಡ ಅಲ್ಲಗಳೆದು ಆತ್ಮಸ್ವರೂಪದ ದರ್ಶನವನ್ನು ಗುರುಗಳು ಮಾಡಿಸುವರು. ಆನಂದಮಯ ಕೋಶ ನೋಡಿ, ನಮ್ಮೆಲ್ಲರಲ್ಲೂ ಕೂಡ 3 ಶರೀರಗಳಿವೆ. ಆಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಾವು. ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಸ್ಥೂಲ ಶರೀರ ಅನ್ನಮಯ ಕೋಶಕ್ಕೆ ನಾವು ಸೇರಿಸಿಕೊಳ್ಳಬೇಕು. ಸ್ಥೂಲ ಶರೀರದಲ್ಲಿ ಅನ್ನಮಯ ಕೋಶ ಮಾತ್ರ ಇರುವುದು. ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಈ 3 ಕೋಶಗಳು ಸೇರ್ಪಡೆಯಾಗಿರುವಂತಹ ಶರೀರ ಸೂಕ್ಷ್ಮ ಶರೀರ. ಪ್ರಾಣಗಳು ಸೂಕ್ಷ್ಮ, ಮನಸ್ಸು, ಆಲೋಚನೆಗಳು, ಅದರ ಅಂಗಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅವೆಲ್ಲವೂ ಕೂಡ ಸೂಕ್ಷ್ಮ. ಹಾಗೆಯೇ ಬುದ್ಧಿಯು ಕೂಡ ಅತ್ಯಂತ ಸೂಕ್ಷ್ಮ. ಅದಕ್ಕೆ ಯಾವುದೇ ಅವಯವಗಳಿಲ್ಲ. ಶರೀರದ ಅಂಗಾಂಗಗಳು ಇರುವ ಹಾಗೆ ಸೂಕ್ಷ್ಮ ಶರೀರವಿಲ್ಲ, ಹೌದಲ್ಲ? ಆದ್ರಿಂದ ಸೂಕ್ಷ್ಮ ಶರೀರದಲ್ಲಿ ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಕೋಶಗಳನ್ನು ಸೇರಿಸಿಕೊಳ್ಳತಕ್ಕದ್ದು. ಕೊನೆಯದಾಗಿರುವಂಥದ್ದು ಆನಂದಮಯ ಕೋಶ. ಅದು ಕಾರಣ ಶರೀರದಲ್ಲಿ ಬರುವುದು. ಇದು ಅತ್ಯಂತ ಸೂಕ್ಷ್ಮವಾಗಿದೆ, ಅತ್ಯಂತ ಸೋಜಿಗವಾಗಿದೆ. ಇದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಕಾರಣ ಶರೀರ ಅಂದ್ರೆ ಕಾಸಲ್ ಬಾಡಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಗ್ರಾಸ್ ಬಾಡಿ, ಸಟಲ್ ಬಾಡಿ ಅಂಡ್ ದಿ ಕಾಸಲ್ ಬಾಡಿ. ಕಾರಣ ಶರೀರ. ಯಾವ ಕಾರಣ ಶರೀರವನ್ನು ನಾವು ತಿಳಿದುಕೊಳ್ಳಬೇಕು? ಅದೇ ಆನಂದಮಯ ಕೋಶ. ಏನದು ನೋಡು. 207ನೆಯ ಶ್ಲೋಕ ಹೇಳಿಕೊಡ್ತೇವೆ. ಪುನರಾವರ್ತನೆ ಮಾಡಿ 2 ಬಾರಿ ಇದನ್ನು ಪಠಿಸೋಣ. ಆನಂದ ಪ್ರತಿಬಿಂಬ ಚುಂಬಿತ ತನು ವೃತ್ತಿಸ್ತಮೋ ಜೃಂಭಿತ ಸ್ಯಾದಾನಂದಮಯಃ ಪ್ರೇಯಾದಿ ಗುಣಕಃ ಸ್ವೇಷ್ಟಾರ್ಥಲಾಭೋದಯಃ ಪುಣ್ಯಸ್ಯಾನುಭವೇ ವಿಭಾತಿ ಕೃತಿನಾ ಆನಂದರೂಪ ಸ್ವಯಂ ಭೂತ್ವಾನಂದತಿ ಯತ್ರ ಸಾಧು ತನುಃ ಭೂತ್ವಾನಂದತಿ ಯತ್ರ ಸಾಧು ತನುಭೃತ್ ಮಾತ್ರಃ ಪ್ರಯತ್ನಂ ವಿನಾ. ಮತ್ತೊಮ್ಮೆ ಆನಂದ ಪ್ರತಿಬಿಂಬ ಚುಂಬಿತ ತನುಃ ವೃತ್ತಿಸ್ತಮೋ ಜೃಂಭಿತ ಸ್ಯಾದಾನಂದಮಯಃ ಪ್ರೇಯಾದಿ ಗುಣಕಃ ಸ್ವೇಷ್ಟಾರ್ಥಲಾಭೋದಯಃ
पुण्यस्यानुभवे विभाति कृतिना आनन्दरूपः स्वयम् भूत्वानन्दति यत्र साधु तनुभृत् मात्रः प्रयत्नं विना ಅತ್ಯಂತ ಗೂಢವಾಗಿರುವ ಅತ್ಯಂತ ನಿಗೂಢವಾಗಿರುವಂತಹ ವಿಚಾರ ಕಾರಣ ಶರೀರ ಆನಂದಮಯ ಕೋಶ. ನೋಡುವ ಈ ಶ್ಲೋಕದ ಹಿಂದಿಯ ಭಾವಾನುವಾದ. आनंद स्वरूप आत्मा के प्रतिबिंब से चुंबित तथा तमोगुण से प्रकट हुई वृत्ति आनंदमय कोश है. वो प्रिय आदि, प्रिय, मोद और प्रमोद, इन तीन गुणों से युक्त है और अपने अभीष्ट पदार्थ के प्राप्त होने पर प्रकट होती है. पुण्य कर्म के परिपाक होने पर उसके फल रूप सुख का अनुभव करते समय भाग्यवान पुरुषों को उस आनंदमय कोश का स्वयं ही भान होता है, जिससे संपूर्ण देहधारी जीव बिना प्रयत्न के ही अति आनंदित होते हैं. ಬಹಳ ಚಂದವಾಗಿರುವಂತಹ ಆದರೆ ಗೂಢವಾಗಿರುವಂತಹ ಅರ್ಥವುಳ್ಳದ್ದು ಆನಂದಮಯ ಕೋಶ. ನೋಡುವ ಇದರ ಆಂಗ್ಲ ಭಾಷೆಯ ತಾತ್ಪರ್ಯ. ದ ಬ್ಲಿಸ್ಫುಲ್ ಶೀತ್ ಆನಂದಮಯ is that modification of nescience which manifests itself catching a reflection of the Atman, which is bliss absolute, whose attributes are pleasure and the rest, mod, amod, pramod, which appears in view when some object agreeable to oneself presents itself. It makes itself spontaneously felt to the fortunate during the fruition of their virtuous deeds, from which every corporeal being derives great joy without the least effort. What is the meaning of modification of nescience? The experience of the Sushupti state will be spoken of in the next shloka to be the typical enjoyment of the Anandamaya Kosha. And deep sleep is always a state of intense ignorance. Hence, this sheet must be a modification of nescience. What is the meaning of pleasure and the rest? The reference is to the Taittiriya Upanishad, where Priya, Moda, and Pramoda, various degrees of enjoyment, are said to be the attributes of the Anandamaya Kosha. ಅತ್ಯಂತ ನಿಗೂಢವಾಗಿರುವಂತಹ ಆಳವಾಗಿರುವಂತಹ ಕೋಶ ಆನಂದಮಯ ಕೋಶ. ಅನೇಕರು ಇದನ್ನು ತಪ್ಪಾಗಿ ಭಾವಿಸಿ ಆನಂದಮಯ ಕೋಶವೇ ಆತ್ಮಸ್ವರೂಪ ಎಂದು ತಪ್ಪಾಗಿ ಎಣಿಸುವರು. ಯಾಕೆಂದ್ರೆ ಹೆಸರಲ್ಲಿ ಆನಂದಮಯ ಅಂತ ಇದೆ ನೋಡಿ. ಆದ್ರಿಂದ ಬಹುಶಃ ಇದೇ ಆತ್ಯಂತಿಕವೋ ಏನೋ ಎಂದು ಭಾಸವಾಗುತ್ತೆ. ಆಹಾ, ಅಲ್ಲ ಅಲ್ಲ, ಆನಂದಮಯ ಕೋಶ ಹೌದು ಆನಂದವನ್ನ ನೀಡುತ್ತೆ ಸರಿ. ಪ್ರಿಯ, ಮೋದ, ಪ್ರಮೋದ ಇತ್ಯಾದಿ ಹಂತಗಳಲ್ಲಿ ನಮಗೆ ಆನಂದ ಪ್ರಾಪ್ತಿಯಾಗುವುದು ಹೌದು. ಆದ್ರೆ ಇದು ಸತ್ಯವಲ್ಲ, ಇದು ನಿತ್ಯವಲ್ಲ. ನೋಡುವ ಹಾಗಾದ್ರೆ ಆನಂದಮಯ ಕೋಶ ಅಂದ್ರೇನು? ಆನಂದ ಪ್ರತಿಬಿಂಬ ಚುಂಬಿತ ತನು. ಇದು ಕೇವಲ ಆಭಾಸ ಮಾತ್ರ. ಈ ಆನಂದ ಕೇವಲ ಪಾರಮಾರ್ಥಿಕತೆಯ
ಪ್ರತಿಬಿಂಬ ಅಷ್ಟೇ. ಇಟ್ಸ್ ಓನ್ಲಿ ಅನ್ ರಿಫ್ಲೆಕ್ಷನ್. ಇಟ್ ಇಸ್ ಓನ್ಲಿ ಅ ರಿಫ್ಲೆಕ್ಷನ್, ನಾಟ್ ದಿ ಅಬ್ಸಲ್ಯೂಟ್. ನೋಡಿ, ಅನ್ವಯಾರ್ಥ ನೋಡುವ. ಮೊದಲು ಪದಚ್ಛೇದ ನೋಡಿಕೊಳ್ಳೋಣ. ಆನಂದ ಪ್ರತಿಬಿಂಬ ಚುಂಬಿತ ತನು ವೃತ್ತಿ ತಮೋಜೃಂಭಿತ. ತಮಸ್ಸಿನಿಂದ ಕೂಡಿದೆ ನೋಡಿ ಅದು. ಸ್ಯಾತ್ ಆನಂದಮಯ ಪ್ರಿಯಾದಿ ಗುಣಕ. ಪ್ರಿಯ ಮೋದ ಪ್ರಮೋದ ಆದಿ ಗುಣಕ ಸ್ವೇಷ್ಟಾರ್ಥ ಲಾಭೋದಯ ಪುಣ್ಯಸ್ಯ ಅನುಭವೇ ವಿಭಾತಿ ಕೃತಿನಾಂ ಆನಂದರೂಪ ಸ್ವಯಂ ಭೂತ್ವಾ ಆನಂದತಿ ಯತ್ರ ಸಾಧು ತನುಭೃತ್ ಮಾತ್ರ ಪ್ರಯತ್ನಂ ವಿನಾ. ಅನ್ವಯಾರ್ಥ ನೋಡಿಕೊಳ್ಳಿ. ಆನಂದ ಪ್ರತಿಬಿಂಬ ಚುಂಬಿತ ತನು, ಆನಂದದ ಪ್ರತಿಬಿಂಬವಾದ, ಪ್ರತಿಬಿಂಬದಿಂದ ವ್ಯಾಪ್ತವಾದ ಸ್ವರೂಪವುಳ್ಳ ತಮೋಜೃಂಭಿತ ಅವಿದ್ಯೆ. ತಮಸ್ಸು ಅಂದ್ರೇನೆ ಅಜ್ಞಾನ, ಅಂಧಕಾರ, ಅವಿದ್ಯೆ. ಅವಿದ್ಯೆ ಎಂಬ ತಮಸ್ಸಿನಿಂದ ಹುಟ್ಟಿದ ವೃತ್ತಿ. ವೃತ್ತಿಯು ನೋಡಿ, ಇದು ಅವಿದ್ಯೆ. ನೀವು ನಿದ್ದೆ ಮಾಡಿದಾಗ ತಮಸ್ಸು ಆವರಿಸುತ್ತೆ ನೋಡಿ. ತಮಸ್ಸು ಅಂಧಕಾರ, ಅವಿದ್ಯೆ, ಅಜ್ಞಾನ. ಆದರೆ ಅಜ್ಞಾನದಲ್ಲಿ ಏನೋ ಒಂದು ರೀತಿಯಾದಂತಹ ಆನಂದದ ಪ್ರತಿಬಿಂಬವನ್ನು ನಾವು ಅನುಭವಿಸುತ್ತೇವೆ, ಹೌದಲ್ಲ? ಇದು ಅವಿದ್ಯಾವೃತ್ತಿ. ಇದು ಆದ್ರಿಂದ ತಮೋಜೃಂಭಿತ ವೃತ್ತಿ. ಈ ವೃತ್ತಿಯು ಆನಂದಮಯ ಸ್ಯಾತ್, ಆನಂದಮಯ ಕೋಶವಾಗುತ್ತದೆ. ಇದು ಪ್ರಿಯಾದಿ ಗುಣಕ. ಪ್ರಿಯ ಆದಿ, ಪ್ರಿಯ ಮೋದ ಪ್ರಮೋದ, ಪ್ರಿಯವೇ ಮೊದಲಾದ ಗುಣಗಳುಳ್ಳದ್ದು. ಸ್ವ ಇಷ್ಟಾರ್ಥ ನೋಡಿ, ಇಲ್ಲಿ ಶ್ರೇಷ್ಠಾರ್ಥ ಇದೆ ನೋಡಿ. ಸ್ವ ಇಷ್ಟಾರ್ಥ, ಸ್ವ ಇಷ್ಟಾರ್ಥ ಲಾಭೋದಯ. ಇಷ್ಟಾರ್ಥವು ಕೈಗೂಡಿದಾಗ ಉಂಟಾಗತಕ್ಕದ್ದೇ ಈ ಪ್ರಿಯ ಮೋದ ಪ್ರಮೋದ. ಬೇರೆ ಬೇರೆ ಹಂತದ ವೇರಿಯಸ್ ಡಿಗ್ರೀಸ್ ಆಫ್ ಹ್ಯಾಪಿನೆಸ್, ವಿವಿಧ ರಸಾಸ್ವಾದವುಳ್ಳಂತಹ ಸ್ತರಗಳು ಪ್ರಿಯ ಮೋದ ಪ್ರಮೋದ. ಯಾವಾಗ ನಮ್ಮ ಇಷ್ಟಾರ್ಥವು ಕೈಗೂಡಿದಾಗ ಆ ಆನಂದ ಪ್ರಾಪ್ತಿಯಾಗುವುದು. ಕೃತಿನಾಂ ಪುಣ್ಯವಂತರಿಗೆ ಪುಣ್ಯಸ್ಯ ಪುಣ್ಯದ ಅನುಭವೇ ಅನುಭವವಾದಾಗ ವಿಭಾತಿ ತೋರಿಕೊಳ್ಳುತ್ತದೆ ಈ ವಿವಿಧ ಸ್ತರಗಳ ಆನಂದಗಳು ಪ್ರಿಯ ಮೋದ ಪ್ರಮೋದ. ಯತ್ರ ಯಾವುದರಲ್ಲಿ ತನುಭೃತ್ ಮಾತ್ರ ಶರೀರ ಮಾತ್ರವೇ ಉಳ್ಳವನು ಸ್ವಯಂ ಆನಂದರೂಪ ತಾನೇ ಆನಂದರೂಪನಾಗಿ ಪ್ರಯತ್ನಂ ವಿನ ಪ್ರಯತ್ನವಿಲ್ಲದೆಯೇ ಸಾಧು ನಂದತಿ ಚೆನ್ನಾಗಿ ಸಂತೋಷಿಸುತ್ತಾನೆ. ಹೌದಲ್ಲ? ತಾತ್ಪರ್ಯ ನೋಡಿಕೊಳ್ಳಿ. ಆನಂದದ ಪ್ರತಿಬಿಂಬದಿಂದ ವ್ಯಾಪ್ತವಾದ ಸ್ವರೂಪವುಳ್ಳ ಅವಿದ್ಯೆ ಎಂಬ ತಮಸ್ಸಿನಿಂದ ಹುಟ್ಟಿದ ವೃತ್ತಿಯು ಆನಂದಮಯ ಕೋಶವಾಗುತ್ತದೆ. ಇದು ಪ್ರಿಯವೇ ಮೊದಲಾದ ಗುಣಗಳನ್ನು ಪಡೆದಿದೆ. ಇಷ್ಟಾರ್ಥವು ಕೈಗೂಡಿದಾಗ ಉದಯವಾಗುತ್ತದೆ. ಪುಣ್ಯವಂತರಿಗೆ ಪುಣ್ಯಕರ್ಮ ಫಲದ ಅನುಭವವಾದಾಗ ತೋರಿಕೊಳ್ಳುತ್ತದೆ. ಈ ಆನಂದಮಯ ಕೋಶದಲ್ಲಿ ಶರೀರವುಳ್ಳವನು ಪ್ರಯತ್ನ ಮಾಡದೆಯೇ ಸ್ವಯಂ ಆನಂದರೂಪನಾಗಿ ಚೆನ್ನಾಗಿ ಸಂತೋಷಿಸುತ್ತಾನೆ. ನೋಡಿ, ಇಲ್ಲಿಂದ ಆನಂದಮಯ ಕೋಶದ ವರ್ಣನೆ ಆಗುತ್ತಿದೆ, ನಿರೂಪಣೆ ಆಗುತ್ತಿದೆ, ಹೌದಲ್ಲ? ಇಲ್ಲಿಂದ ಆನಂದಮಯ ಕೋಶವನ್ನು ನಿರೂಪಿಸಿದೆ. ಏನದು ಆನಂದಮಯ ಕೋಶ? ನೋಡಿ, ಆನಂದದ ಪ್ರತಿಬಿಂಬದಿಂದ ವ್ಯಾಪ್ತವಾದ ಸ್ವರೂಪವುಳ್ಳ ಅವಿದ್ಯೆ ಎಂಬ ತಮಸ್ಸಿನಿಂದ ಹುಟ್ಟಿದ ವೃತ್ತಿಯು ಆನಂದಮಯ ಕೋಶ ಎಂದರೆ, ಇಲ್ಲಿ ನೋಡಿ ಕಂಸದಲ್ಲಿ ಕೊಟ್ಟಿದ್ದಾರೆ, ಅವಿದ್ಯಾ ಪರಿಣಾಮ ರೂಪವಾದ ವೃತ್ತಿಯು ಆನಂದಮಯ ಕೋಶ. ಇದರಲ್ಲಿ ಆತ್ಮ ಚೈತನ್ಯವು ಪ್ರತಿಬಿಂಬಿಸುತ್ತದೆ. ಈ ಪದವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಬಿಂಬ ಮಾತ್ರ, ಮೂಲ ಅಲ್ಲ. ಇಟ್ ಈಸ್ ಓನ್ಲಿ ಎ ರಿಫ್ಲೆಕ್ಷನ್, ನಾಟ್ ದಿ ಒರಿಜಿನಲ್ ಬ್ಲಿಸ್. ನೋಡಿ, ಯಾವುದು ಮೂಲಭೂತವಾದಂತಹ ನಮ್ಮ ಸ್ವರೂಪವಿದೆ ಅದು ಆನಂದಮಯ. ಆದರೆ ಇದು ಕೋಶ, ಇದು
ಇದು ಆತ್ಮಸ್ವರೂಪದ ಆನಂದ ಅಲ್ಲ. ಇದು ಆ ಆನಂದಮಯವಾಗಿರುವಂತಹ ಆತ್ಮಸ್ವರೂಪದ ಪ್ರತಿಬಿಂಬ. ಓನ್ಲಿ ಅ ರಿಫ್ಲೆಕ್ಷನ್. ಆದ್ರಿಂದ ಇದನ್ನೇ ಆತ್ಮಸ್ವರೂಪ ಅಂತ ತಿಳಿದುಕೊಳ್ಳಬಾರದು. ಯಾಕೆಂದ್ರೆ ಇದು ಅವಿದ್ಯಾ ಪರಿಣಾಮ ರೂಪವಾದ ವೃತ್ತಿ. ಯಾವುದು? ಈ ಆನಂದಮಯ ಕೋಶ. ಏನು ನಾವು ಜೀವನದಲ್ಲಿ ಆಹಾ ಸಂತೋಷ, ಆಹಾ ನಲಿವು ಅಂತ ಯಾವುದನ್ನು ನಾವು ಆಸ್ವಾದಿಸುತ್ತೇವೆ, ಅದು ನಿಜವಾದ ಆನಂದ ಅಲ್ಲ. ಆಭಾಸ ಮಾತ್ರ, ಪ್ರತಿಬಿಂಬ ಮಾತ್ರ. ಆ ಆನಂದದಲ್ಲಿ ಏನ್ ನಾವು ಅನುಭವಿಸ್ತೇವೆ ಇಂದ್ರಿಯಗಳ ಮೂಲಕ, ಇದು ಅವಿದ್ಯಾಕಲ್ಪಿತವಾದದ್ದು. ಅವಿದ್ಯೆಯಿಂದ, ಅವಿದ್ಯೆಯ ಪರಿಣಾಮಯುಕ್ತವಾದದ್ದು. ಇದು ಜ್ಞಾನಯುಕ್ತವಾದ ಆನಂದ ಅಲ್ಲ, ಅವಿದ್ಯಾ ಪರಿಣಾಮಯುಕ್ತವಾದಂತಹ ಆನಂದ. ನಂತರ ಇಲ್ಲಿ ನೋಡಿ, ಇದು ಪ್ರಿಯವೇ ಮೊದಲಾದ ಗುಣಗಳನ್ನು ಇನ್ನು ಮುಂದೆ ನೋಡೋಣ, ಇನ್ನು ಹಿಂದಕ್ಕೆ ಹೋಗುವ. ಆನಂದಮಯ ಕೋಶವಾಗುತ್ತದೆ ಯಾವುದು? ಈ ಆಭಾಸ ಏನಾಗಿದೆಯಲ್ಲ ನೋಡಿ, ಈ ವಿಜ್ಞಾನಮಯನಾದ ಆತ್ಮನಿಗಿಂತ ಅನ್ಯನು. ಆಗ್ಲೇ ವಿಜ್ಞಾನಮಯ ಕೋಶವನ್ನು ನಾವು ಚರ್ಚೆ ಮಾಡಿದ್ದೇವೆ. ಅದಕ್ಕಿಂತ ಒಳಪದರದಲ್ಲಿರುವಂತಹ ಕೋಶವೇ ಆನಂದಮಯ ಕೋಶ. ಇವನು ವಿಜ್ಞಾನಮಯ ಕೋಶಕ್ಕಿಂತ ಭಿನ್ನ, ಅನ್ಯನು, ಅಂತರನು, ಆನಂದಮಯನು ಆದ ಆತ್ಮನಿರುವನು. ಇದನ್ನು ತೈತ್ರಿಯ ಉಪನಿಷತ್ತಿನಲ್ಲಿ ಉಲ್ಲೇಖ ಆಗಿದೆ ಈ ವಾಕ್ಯ. ತಸ್ಮಾದ್ವಾ ಏತಸ್ಮಾತ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯ. ವಿಜ್ಞಾನಮಯ ಕೋಶವಾದ ನಂತರ ಇನ್ನು ಒಳಪದರದಲ್ಲಿರುವಂತಹ ಕೋಶವೇ ಆನಂದಮಯ ಕೋಶ. ಇವನಿಗೆ ಬೇರೆ ಬೇರೆ ರೀತಿಯಾದಂತಹ, ಈ ಕೋಶಕ್ಕೆ ಬೇರೆ ಬೇರೆ ರೀತಿಯಾದಂತಹ ಗುಣಗಳು ಇವೆ. ಅದನ್ನ ಹೇಳ್ತಾ ಇರೋದು, ಇದು ಪ್ರಿಯವೇ ಮೊದಲಾದ ಗುಣಗಳನ್ನು ಪಡೆದಿದೆ. ಪ್ರಿಯವೇ ಮೊದಲಾದ ಅಂದ್ರೆ ಅರ್ಥ ಏನು? ಪ್ರಿಯ, ಮೋದ, ಪ್ರಮೋದ, ಉತ್ತಮೋತ್ತಮವಾದಂತಹ ಬೇರೆ ಬೇರೆ ರೀತಿಯಾದಂತಹ ಆನಂದದ ಅನುಭೂತಿಗಳು. ಆದರೆ ಇದು ಇಂದ್ರಿಯದ ಆನಂದಗಳು. ಇದು ಆ ಪರಬ್ರಹ್ಮನ ಆನಂದವಲ್ಲ. ನೋಡಿ, ಅವನಿಗೆ ಪ್ರಿಯವೇ ತಲೆ, ಆನಂದವು ಮಧ್ಯಭಾಗ. ತಸ್ಯ ಪ್ರಿಯಮೇವ ಶಿರಃ, ಮೋದೋ ದಕ್ಷಿಣಃ ಪಕ್ಷಃ, ಪ್ರಮೋದ ಉತ್ತರಃ ಪಕ್ಷಃ, ಆನಂದ ಆತ್ಮ. ತೈತ್ರಿ ಉಪನಿಷತ್ತಿನಲ್ಲಿ ಆನಂದಮಯ ಕೋಶದ ವರ್ಣನೆ ಮಾಡುವಾಗ ಹೇಳ್ತಾ ಇದ್ದಾರೆ, ಅವನಿಗೆ ಪ್ರಿಯವೇ ತಲೆ, ಮೋದ, ಪ್ರಮೋದ ಇವುಗಳು ಮಧ್ಯಭಾಗ ಮತ್ತು ಕೊನೆಯ ಭಾಗ. ಅದರ ವಿವರಣೆಯನ್ನು ಕೊಡಲಾಗಿದೆ ತೈತ್ರಿಯ ಉಪನಿಷತ್ತಿನಲ್ಲಿ. ಈ ಆನಂದಕ್ಕೆ ವಿವಿಧ ಸ್ತರಗಳು ಇವೆ, ಆದರೆ ಇದು ಅವಿದ್ಯಾಜನಿತವಾದಂತಹ ಆನಂದಗಳು, ಪ್ರಿಯ, ಮೋದ, ಪ್ರಮೋದ ಇತ್ಯಾದಿ. ಇಲ್ಲಿ ಒಂದು ಬಹಳ ಸುಂದರವಾದ ವಾಕ್ಯವನ್ನು ಆಚಾರ್ಯ ಶಂಕರ್ ಹೇಳಿದ್ದಾರೆ ನೋಡಿ. ಪುಣ್ಯವಂತರಿಗೆ ಪುಣ್ಯಕರ್ಮ ಫಲದ ಅನುಭವವಾದಾಗ ತೋರಿಕೊಳ್ಳುತ್ತದೆ. ಯಾರು ಪುಣ್ಯವಂತರೋ, ಯಾವ ಪುಣ್ಯ ಕರ್ಮಗಳನ್ನು ಮಾಡಿ ಈ ಪ್ರಿಯ, ಮೋದ, ಪ್ರಮೋದದ ಆನಂದವನ್ನು ಅನುಭವಿಸುವರೋ, ಅದು ದೈವಾನುಗ್ರಹದಿಂದ ಅವರಿಗೆ ಗೋಚರವಾಗುವುದು. ನೋಡಿ, ಇಲ್ದಿದ್ರೆ ನಾವು ಆ ಒಂದು ಸ್ತರದಲ್ಲಿದ್ದೇವೆ ಅನ್ನುವಂಥದ್ದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ಪುಣ್ಯವಂತರಿಗೆ ಮಾತ್ರ ಆ ಪುಣ್ಯ ಕರ್ಮ ಫಲದ ಅನುಭವ ತೋರಿಕೊಳ್ಳುತ್ತದೆ. ಈ ಆನಂದಮಯ ಕೋಶದಲ್ಲಿ ಶರೀರವುಳ್ಳವನು ಪ್ರಯತ್ನ ಮಾಡದೆ, ಎಫರ್ಟ್ಲೆಸ್ಲಿ, ಎಷ್ಟು ಚೆನ್ನಾಗಿದೆ ನೋಡಿ, ಸ್ವಯಂ ಆನಂದ ರೂಪನಾಗಿ ಚೆನ್ನಾಗಿ ಸಂತೋಷಿಸುತ್ತಾನೆ. ಅಂದ್ರೇನು? ತಾತ್ಕಾಲಿಕ ಪ್ರಯತ್ನವಿಲ್ಲದೆ ಎಂದರ್ಥ. ಈಗಿನ ಅನುಭವವು ಪೂರ್ವ ಪ್ರಯತ್ನದ ಫಲವೆಂದು ಅರಿತುಕೊಳ್ಳಬೇಕು. ಏನ್ ನಾವು ಪ್ರಿಯ, ಮೋದ, ಪ್ರಮೋದ ಅನುಭವಗಳನ್ನು ಉಂಟು ಮಾಡಿಕೊಳ್ತಾ ಇದ್ದೇವೆ ಜೀವನದಲ್ಲಿ, ಅದು ಕೇವಲ ಪೂರ್ವ ಕರ್ಮದ ಫಲಗಳು. ಆದರೆ ಅದು ಕೇವಲ
ತಾತ್ಕಾಲಿಕ ಮಾತ್ರ, ಶಾಶ್ವತವಾದ ಆನಂದ ಅಲ್ಲ ಅದು. ಆದ್ರಿಂದಲೇ ಈ ಆನಂದಮಯ ಕೋಶ ಬೇರೆ ಬೇರೆ ಸ್ತರಗಳನ್ನು ಹೊಂದಿಕೊಂಡಿದೆ. ತಾತ್ಕಾಲಿಕವಾಗಿ ಆದರೂ ಆ ಆನಂದದ ಪ್ರತಿಬಿಂಬದ ಅನುಭವವಾಗುತ್ತದೆ. ಇದು ಆನಂದಮಯ ಕೋಶ. ಕಾರಣ ಶರೀರ ಮುಂದೆ ನೋಡುವ. ಆನಂದಮಯ ಕೋಶಸ್ಯ ಸುಷುಪ್ತೌ ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರಯೋರೀಷತ್ ಇಷ್ಟ ಸಂದರ್ಶನಾದಿನ. ಆನಂದಮಯ ಕೋಶದ ವರ್ಣನೆ ಇನ್ನೂ ಕೂಡ ಸ್ಪಷ್ಟವಾಗಿದೆ ಈ ಶ್ಲೋಕದಲ್ಲಿ. ಮತ್ತೊಮ್ಮೆ ಪಾರಾಯಣ ಮಾಡುವ. ಆನಂದಮಯ ಕೋಶಸ್ಯ ಸುಷುಪ್ತೌ ಸ್ಫೂರ್ತಿರುತ್ಕಟ ಸ್ವಪ್ನ ಜಾಗರಯೋರೀಷತ್ ಇಷ್ಟ ಸಂದರ್ಶನಾದಿನ. आनंदमय कोश की उत्कट तीव्र प्रतीति तो सुषुप्ति में ही होती है, तथापि जागृति और स्वप्न में भी इष्ट वस्तु के दर्शन आदि से उसका यत्किंचित भान होता है. The blissful sheath has its fullest play during profound sleep, while in the dreaming and wakeful states, it has only a partial manifestation, occasioned by the sight of agreeable objects and so forth. What is the meaning of sight of agreeable objects and so forth? Actual sense perception in the waking state or memory impressions in dream. This is the nature of Anandamaya Kosha. Anandamaya Koshasya Sushuptau Spurti Utkata Swapna Jagarayoh Ishat Ishta Sandarshanadina. ಅನ್ವಯಾರ್ಥ ನೋಡಿಕೊಳ್ಳಿ. ಸುಷುಪ್ತವು ಸುಷುಪ್ತಿಯಲ್ಲಿ, ಗಾಢ ನಿದ್ರೆಯಲ್ಲಿ, ಆನಂದಮಯ ಕೋಶಸ್ಯ ಆನಂದಮಯ ಕೋಶದ ಸ್ಫೂರ್ತಿ ಸ್ಫೂರ್ತಿಯು ಉತ್ಕಟ ಪೂರ್ಣವಾದದ್ದು. ಸ್ವಪ್ನ ಜಾಗರಯೋ ಸ್ವಪ್ನ ಜಾಗೃತ ಅವಸ್ಥೆಗಳಲ್ಲಿ ಇಷ್ಟ ಸಂದರ್ಶನಾದಿನ ಪ್ರಿಯ ವಸ್ತುಗಳನ್ನು ನೋಡಿದ್ದೇ ಮೊದಲಾದವುಗಳಿಂದ ಸ್ಫೂರ್ತಿಯು ಈಶತ್ ಸ್ವಲ್ಪವಾಗಿ ಉಂಟಾಗುತ್ತದೆ. ಇದರ ವಿಚಾರವನ್ನು ಹೆಚ್ಚಾಗಿ ಮುಂದಿನ ಶುಕ್ರವಾರ ಮುಂದುವರಿಸೋಣ. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ ದತ್ತ.